ನಾಳೆ ನಿಮಗೆ SSLC ಮ್ಯಾಥಮೆಟಿಕ್ಸ್ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆಯಲ್ಲ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಂತ ಈಗ ನಾವು ನೋಡ್ತಾ ಹೋಗೋಣ. ಸೊ ಟಿಪಿಕಲಿ ನಿಮಗೆ ಏನು ಅಂದರೆ ಇಲ್ಲಿ ಮಾಡೆಲ್ ಕ್ವೆಶನ್ ಪೇಪರನ್ನು ನಿಮಗೆ 4 ರಿಲೀಸ್ ಮಾಡಿದ್ದಾರೆ ಅಲ್ಲ. ಸೊ ಈ 4 ಕ್ವೆಶನ್ ಪೇಪರ್ನ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನೀವು ಈ 4 ಕ್ವೆಶನ್ ಪೇಪರಲ್ಲಿರೋ ಎಲ್ಲ ಕ್ವೆಶನ್ಸನ್ನ ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ 4 ಕ್ವೆಶನ್ ಪೇಪರ್ ನಿಮಗೆ ಆಲ್ರೆಡಿ ಇದೆ ಅಲ್ವಾ, ನಾನು ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಪ್ರೀವಿಯಸ್ ಇಯರ್ ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ ಕ್ವೆಶನ್ ಪೇಪರ್ಸ್ ಎಲ್ಲ ಕ್ವೆಶನ್ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನೋಡಿ, ಅವ್ರು ಎಷ್ಟೇ ನೋಡಿದ್ರು ಎಲ್ಲ ಕ್ವೆಶನ್ಸ್ ಏನು ಡಿಫ್ರೆಂಟಾಗಿ ಕೊಡೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶನ್ಸಿಂದ ಕೆಲವೊಂದು ಪ್ಯಾಟರ್ನ್ ಅದೇ ಥರನೇ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ನಿಮ್ಗೆ ಎಷ್ಟು ಕ್ವೆಶನ್ಸ್ ಸಾಲ್ವ್ ಮಾಡ್ತಿರೋ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ಈಸ್ ವೈ ನಾನು ಆ ಕ್ವೆಶನ್ ಪೇಪರ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. 3 ಕ್ವೆಶನ್ ಪೇಪರ್ಸ್ ಈಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲಸ್ ನಿಮಗೆ ಇಲ್ಲಿ ಒಂದು 4 ಕ್ವೆಶನ್ ಪೇಪರ್ಸ್ ಆಯಿತು ಟೋಟಲಿ. ಸೊ ನೀವು ಈ ಕ್ವೆಶನ್ ಪೇಪರ್ಲೆಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಟೋಟಲಿ 7 ಮಾಡೆಲ್ ಪೇಪರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಈ ಪೇಪರಿಂದ ಇಂಪಾರ್ಟೆಂಟ್ ಯಾವುದಂತ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಸೊ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಬೋರ್ಡ್ ಕ್ಲಿಯರಾಗಿ ಹೇಳಿದ್ದಾರೆ. ಓಕೆ, ಸೊ ಎಲ್ಲ ಕ್ವೆಶನ್ ಪೇಪರ್ ನಿಮ್ಮ ನಾಳೆ ಸ್ಕೂಲ್ಗೆ 7 o'clock ಲಾಗಿನ್ಗೆ ಅಪ್ಲೋಡ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಯಾವುದೇ ಲೀಕ್ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಈ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟ್ರಯಾಂಗಲ್ ಬೇಸಿಸ್ ಮೇಲೆ ಈ ಥರ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ನೀವು ಆ ಥೇಲ್ಸ್ ಥಿಯರಮ್ ಅವೆಲ್ಲ ಕರೆಕ್ಟಾಗಿ ಓದ್ಕೊಳ್ಬೇಕಾಗತ್ತೆ. ಓಕೆನಾ? ಅದಾದಮೇಲೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸಿಂದ ಖಂಡಿತ ಒಂದು ಕ್ವೆಶನ್ ಗ್ಯಾರಂಟಿ ಬಂದೇ ಬರುತ್ತೆ 2 marks 3 marksಲ್ಲಿ. ಯಾವುದು ಅಂತಂದರೆ ಸಮ್ ಟು ಎಂಡ್ ಟರ್ಮ್ಸ್. ಆ ಫಾರ್ಮುಲಾ ವೆರಿ ಮಚ್ ಇಂಪಾರ್ಟೆಂಟ್, ಗ್ಯಾರಂಟಿ ಕ್ವೆಶನ್ ಕೇಳ್ತಾರೆ. ಓಕೆನಾ? ಸೊ ಅದಾದಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಖಂಡಿತ ಕ್ವೆಶನ್ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ ಪ್ರೂವ್ ದಟ್ ಅನ್ನೋ ಕ್ವೆಶನ್ ಏನಿದೆ 19th ಒನ್, ದಿಸ್ ಇಸ್ 100% ಫಿಕ್ಸ್ಡ್ ಕ್ವೆಶನ್. ಇದನ್ನು ಖಂಡಿತ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಮತ್ತು ಈಕ್ವೇಷನ್ ಸಾಲ್ವ್ ಮಾಡೋದು 4 ಮಾರ್ಕಲ್ಲಿ ಗ್ಯಾರಂಟಿ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಈ ಟ್ರಿಗ್ನೋಮೆಟ್ರಿಕ್ ಟ್ರಯಾಂಗಲ್ ಕ್ವೆಶನ್ ಏನಿದೆಯಲ್ಲ 23rd ಒನ್, ಇದೇ ಪ್ಯಾಟರ್ನ ಎಷ್ಟೊಂದು ಸಲ ಕೇಳಿದ್ದಾರೆ. ಸೊ ಈ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅದೇ ರೀತಿ ಇಲ್ಲಿ ನಿಮಗೆ ಸರ್ಕಲ್ ಥಿಯರಮ್ 2 ಇದೆಯಲ್ಲ, ಅದರಲ್ಲಿ ಒಂದು ಫಿಕ್ಸ್ 3 ಮಾರ್ಕ್ಸಿಗೆ. ಓಕೆ, ಖಂಡಿತ ಕೇಳ್ತಾರೆ ಅದನ್ನು. ಅದಾದಮೇಲೆ ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ನಾನು ಹಿಡಿದನ, ಅದನ್ನು ನೋಡ್ಕೊಳ್ಳಿ. ಮತ್ತು ಏರಿಯಾ ಸೆಟ್ ಟು ಸರ್ಕಲ್ಸ್ ಮೇಲೆ ಒಂದು ಕ್ವೆಶನ್ ಕೇಳ್ತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ದಿಸ್ ಮೀನ್ ಆ್ಯಂಡ್ ಮೀಡಿಯನ್ ಫೈಂಡ್ ಔಟ್ ಮಾಡೋದು ಖಂಡಿತ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಅಲ್ಲೇ 3 ಮಾರ್ಕ್ಸ್ ತುಂಬ ಸಿಂಪಲಾಗಿ ಬರುತ್ತೆ ನಿಮಗೆ. ಮತ್ತು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ನೀವು 34th ಕ್ವೆಶನ್ಗೆ ಏನು ಮಾಡಬೇಕು, ನಿಮಗೆ ಡೌಟ್ ಇರ್ಬೋದು ಎಂಥ ಕ್ವೆಶನ್ ಕೇಳ್ಬೋದು ಅಂತ. ಸೊ ನೀವು ಅದಕ್ಕೆ ಏನು ಮಾಡಿ, ಎಲ್ಲ ಮಾಡೆಲ್ ಪೇಪರ್ ಇರ್ತಕ್ಕಂಥ ಕ್ವೆಶನ್ಸ್ ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ಅದೇ ಪ್ಯಾಟರ್ನಲ್ಲೇ ಕ್ವೆಶನ್ ಬರುತ್ತೆ. ಓಕೆ, ರೇರ್ ಕೇಸಲ್ಲಿ ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ಬೇರೆ ಥರ ಕೇಸ್ ಬೇಸ್ಡ್ ಸ್ಟಡಿ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ನೀವು ಈ ಥರ ದಿಸ್ ಇಸ್ ಆದರೆ 2 more than 3 times ಆಫ್ ದಿ ಫಸ್ಟ್ ಟೈಮ್ ಈ ಥರ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಟ್ರಯಾಂಗಲ್ಸಿಂದ ಒಂದು ಥಿಯರಮ್ ಖಂಡಿತ ಕೇಳ್ತಾರೆ. ಓಕೆ, ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಇದು 36th ಒನ್ ಇಸ್ ಗ್ಯಾರಂಟಿ ಕ್ವೆಶನ್, ಅದನ್ನು ಕೇಳ್ತಾರೆ. ಅದಾದಮೇಲೆ ದಿಸ್ ಒನ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಇದಕ್ಕೂ ಅಷ್ಟೇ ನೀವು ಎಷ್ಟು ಕ್ವೆಶನ್ ಸಾಲ್ವ್ ಮಾಡಿದ್ರೂ ಅಷ್ಟು ಪರ್ಫೆಕ್ಷನ್ ಆಗ್ತೀರಾ. ಇದೇ ಕ್ವೆಶನ್ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಬಟ್ ಅದೇ ಪ್ಯಾಟರ್ನಲ್ಲಿ ಬಂದರೆ ದಟ್ ಲಕ್ ನಿಮಗೆ. ಓಕೆ, ಸೊ ನೀವು ಎಷ್ಟು ಕ್ವೆಶನ್ ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇಂಥ ಕ್ವೆಶನ್ಸಲ್ಲಿ. ಅದೇ ರೀತಿ 38th ಒನ್ ಅಷ್ಟೇ, ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಮೇಲೆ ಕ್ವೆಶನ್ಸ್ ಏನಿರುತ್ತಲ್ಲ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್, ಖಂಡಿತ ಕೇಳ್ತಾರೆ. ಇವೆಲ್ಲ ಸಾಲ್ವ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಥ್ರೂ ದಿ ಪೇಪರ್ಸ್ ವಿಚ್ ಹ್ಯಾವ್ ಪೋಸ್ಟೆಡ್. ಆ ಪೋಸ್ಟ್ ಮಾಡಿರೋ ಕ್ವೆಶನ್ ಪೇಪರ್ಸಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಓಕೆ, ಐ ವಿಲ್ ಟ್ರೈ ಟು ಕ್ಲಿಯರ್ ಯುವರ್ ಡೌಟ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಆ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.